ಪುಷ್ಪಕ್ ರುಚಿ ಚಾನಲ್ಗೆ ಸ್ವಾಗತ. ಮನೆಯಲ್ಲೇ ಟೇಸ್ಟಿಯಾಗಿ ನಾವು ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ನಾನು ಒಂದು ಕಿತ್ಲೆ ಹಣ್ಣು ದಪ್ಪದ್ದು ಹುಣಸೆ ಹಣ್ಣು ಒಂದು 2 ಅವರ್ ಮುಂಚೆನೆ ನೀರಲ್ಲಿ ತೊಳೆದು ನೆನೆಸಿ ಅದರ ರಸ ಸೋಸಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಈ ಬೆಲ್ಲ ಇದಕ್ಕೆ ಹಾಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಸ್ಟವ್ ಮೇಲೆ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಮತ್ತು ಒಂದು 4 ಟೇಬಲ್ ಸ್ಪೂನು ಕಡಲೆಬೇಳೆ, 1.5 ಟೇಬಲ್ ಸ್ಪೂನು ಎಳ್ಳು ಬಿಳಿ ಎಳ್ಳಾದ್ರೂ ತೊಗೊಬೋದು, ಕರಿ ಎಳ್ಳಾದ್ರೂ ತೊಗೊಬೋದು. ನಾನು ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ಜೀರಿಗೆ, 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಒಂದು 40 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು, ಒಂದು 20 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ಗೆ, ಮತ್ತು ಒಂದು 4 ಟೇಬಲ್ ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ, ಕಡಲೆಬೇಳೆ, ಸ್ವಲ್ಪ ಗೋಡಂಬಿ, ಕಡಲೆ ಬೀಜ, ಸಾಸಿವೆ, ಸ್ವಲ್ಪ ಎಳ್ಳು, ಮತ್ತು ಕರಿಬೇವು, ಮತ್ತು ಸ್ವಲ್ಪ ಒಂದು 5 ಖಾರದ ಮೆಣಸಿನ್ಕಾಯಿ, ಮತ್ತು ಒಂದು 4 ಬೆಳಗ್ಗೆ ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುಣಸೆ ಹಣ್ಣು ರಸ, ಬೆಲ್ಲ, ಉಪ್ಪು ಹಾಕಿದ್ವಲ್ಲ, ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ, ಒಂದು 15 ನಿಮಿಷ ಕುದಿಬೇಕಿದು. ಇದು ಕುದಿಯೋ ಅಷ್ಟೊತ್ತಿಗೆ ನಾವು ಈ ಮಸಾಲೆಗೆಲ್ಲ ಹುರ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಇವಾಗ ಕಡಲೆಬೇಳೆ ಏನೆಲ್ಲ ತೊಗೊಂಡಿದ್ವಲ್ಲ ಅವನ್ನ ಸಣ್ಣ ಉರಿನಲ್ಲಿ ನೀಟಾಗಿ ಹುರ್ಕೊಳ್ಳೋಣ. ಅಂದರೆ ಇಷ್ಟ ಐಟಮು ಒಂದೇ ಸಲ ಹಾಕಿ ಹುರ್ಕೊಬೋದು, ಬಟ್ ಒಂದೊಂದು ಆಗಿರುತ್ತೆ, ಒಂದೊಂದು ಆಗಿರಲ್ಲ. ಹಂಗಾಗಿ ನಾನಿಲ್ಲಿ ಸಪ್ರೇಟ್ ಹುರ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ಕೈ ಬಿಡ್ದೇನೆ ನೀಟಾಗಿ ಹುರ್ಕೊಳ್ಳಿ. ಈಗ ಆಗಿದೆ. ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ. ಧನಿಯಾ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಹುರಿಯೋಕೆ ಹೋಗ್ಬೇಡಿ. ಸುಮ್ಮನೆ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಧನಿಯಾ. ಇವಾಗ ಎಳ್ಳು, ಜೀರಿಗೆ ಮತ್ತು ಉದ್ದಿನಬೇಳೆ ಎಲ್ಲ 3 ಒಟ್ಟಿಗೆ ಹುರ್ಕೊತಾ ಇದ್ದೀನಿ. ಅಂದರೆ ಸೀಸ್ಬಾರ್ದು, ಸೀಸಿದ್ರೆ ಟೇಸ್ಟು ಹೊಟ್ಟೋಗ್ಬಿಡುತ್ತೆ. ನೀಟಾಗಿ ಕೈ ಬಿಡದೆ ಚಿಕ್ಕೂರಿನಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ. ನೋಡಿ, ಇದು ಎಲ್ಲ ಕರೆಕ್ಟಾಗಿ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಬಾಣಲೆಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ 2 ಜೊತೆಯಲ್ಲಿ ಹುರ್ಕೊತಾ ಇದ್ದೀನಿ. ಇದನ್ನು ಅಷ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿ. ಇವಾಗ ಆಗಿದೆ ಮೆಣಸಿನ್ಕಾಯಿ ತೆಗಿತಾ ಇದ್ದೀನಿ. ಮತ್ತು ಇದೇ ಬಾಣಲೆಗೆ ಸ್ಟವ್ ಆಫ್ ಮಾಡಿಬಿಡೋಣ. ಈ ಬಾಣಲೆ ಬಿಸಿಗೆ ಕೊಬ್ಬರಿ ಹಾಕ್ಕೊಬೇಕು. ಇದನ್ನು ಸ್ವಲ್ಪ ಉರಿನಲ್ಲಿ ಹುರ್ಕೊಬಾರ್ದು, ಆ ಬಿಸಿನಲ್ಲೇ ಸ್ವಲ್ಪ ಹಾಣಿಸ್ಕೊಬೇಕು. ಇದನ್ನು ಸೀಸ್ಬಾರ್ದು. ನೋಡಿ, ಕರೆಕ್ಟಾಗಿ ನಾವೇನು ಐಟಮ್ಗಳು ಕರೆಕ್ಟಾಗಿ ಹುರ್ಕೊಂಡ್ರೆ ಗೊಜ್ಜು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಗೊಜ್ಜು ಕೆಟ್ಟೋಗ್ಬಿಡುತ್ತೆ ಟೇಸ್ಟು. ಹುರಿಯೋ ಮೆಥಡ್ ಕರೆಕ್ಟಾಗಿರಬೇಕು. ಇವಾಗ ಇದಕ್ಕೇನೆ ಅರಿಶಿನದ ಪುಡಿ ಮತ್ತು ಹಿಂಗು ತೊಗೊಂಡಿದ್ವಲ್ಲ, ಹಿಂಗು. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಆ ಬಾಣಲಿ ಬಿಸಿ ಇರುತ್ತಲ್ಲ, ಆ ಬಿಸಿನಲ್ಲೇ ಆಗಲಿ ಇದು. ನೋಡಿ, ಹುಣಸೆಹಣ್ಣು ಕುದಿಯೋಕೆ ಇಟ್ಟಿದ್ವಲ್ಲ, ನೋಡಿ 1/4 ಭಾಗ ರೆಡ್ಯೂಸ್ ಆಗಿದೆ. ನೀರೆಲ್ಲ ಚೆನ್ನಾಗಿ ಕುದ್ದಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ, ಈ ಥರ ಬಬಲ್ಸ್ ಬರಬೇಕು, ಗಟ್ಟಿ. ನೋಡಿ, ಈ ಥಿಕ್ನೆಸ್ ಇರಬೇಕು ಹುಣಸೆ ರಸ. ಇವಾಗ ಇದು ಕುದ್ದಿದೆ. ಮತ್ತು ಮಸಾಲೆ ಎಲ್ಲ ಹುರ್ಕೊಂಡಾಗಿದೆ. ಇವಾಗ ಮಸಾಲೆ ಎಲ್ಲ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ನೀಟಾಗಿ ಹುರಿದಾಗಿದೆ. ನೋಡಿ, ಕೊಬ್ಬರಿನೂ ಎಲ್ಲೂ ಸೀದಿಲ್ಲ. ನೋಡಿ, ಈ ಥರ ಹುರ್ಕೊಬೇಕು, ಕರೆಕ್ಟಾಗಿ ಹುರ್ಕೊಬೇಕು. ಇವಾಗ ಮೆಣಸಿನ್ಕಾಯಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ ಮೆಣಸಿನ್ಕಾಯಿನ. ನೋಡಿ, ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಹಿಂಗೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದ್ರ ಜೊತೆನೇ ಹಾಕಿದ್ರೆ ಮೆಣಸಿನ್ಕಾಯಿ ನುಣ್ಣಗಾಗಲ್ಲ. ಹಂಗಾಗಿ ನೋಡಿ, ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಸೇರಿಸ್ಬಿಡೋಣ. ಇದಕ್ಕೆ ಎಲ್ಲ ಸೇರಿಸಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ,
ಪೌಡ್ರು ನುಣ್ಣಗೆ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಅರೋಮ ಬರ್ತಾಯಿದೆ ನೋಡಿ ರುಬ್ಬಿದ ಮೇಲೆ. ಇವಾಗ ಇದನ್ನು ಒಂದು ತಟ್ಟೆಗೆ ಆರೋದಕ್ಕೆ ಬಿಡೋಣ. ಈ ಪೌಡ್ರ್ ಆರೋ ಅಷ್ಟೊತ್ತಿಗೆ ಆ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಆರಕ್ಕೆ ಬಿಟ್ಬಿಡೋಣ. ಇವಾಗ ಬಾಣಲಿ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಆರಲಿ ಪೌಡ್ರು ಬಾಣಲಿ ಇಟ್ಟಿದ್ದೀನಿ, ಅದೇ ಬಾಣಲಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ. ಪುಳಿಯೋಗರೆಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಏನಾದರೂ ಕಮ್ಮಿ ಆಯಿತು ಅಂದರೆ ಗೊಜ್ಜು ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಟ ಮೇಲೂ ಬೇಕಂದರೆ ಕಾಯಿಸಿ ಎಣ್ಣೆ ಸೇರಿಸ್ಬೋದು. ಎಣ್ಣೆ ಕಾಯ್ತಾ ಇದೆ. ಮೊದಲಿಗೆ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜ ಚೆನ್ನಾಗಿ ಆದಮೇಲೆ ಸಪ್ರೇಟ್ ಒಂದು ಬೌಲಿಗೆ ತೊಗೊಂಡ್ಬಿಡೋಣ. ಲಾಸ್ಟಲ್ಲಿ ಫೈನಲ್ ಗೊಜ್ಜೆಲ್ಲ ಆದಮೇಲೆ ಲಾಸ್ಟಿಗೆ ಸೇರಿಸ್ಬೇಕು. ಮೊದಲಿಗೆ ಸೇರಿಸ್ಬಿಟ್ರೆ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ಗೊಜ್ಜು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೀವು, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ಮತ್ತು ಕಮೆಂಟು ನನಗೆ ಮೋಟಿವೇಶನ್ ಮಾಡುತ್ತೆ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಕಡಲೆ ಬೀಜ ಇವಾಗ ಆಗಿದೆ. ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ತೆಗ್ದಾದ್ಮೇಲೆ ಇದೇ ಬೌಲ್ಗೆ ಕಡಲೆಬೇಳೆ ಮತ್ತು ಗೋಡಂಬಿ ಹಾಕೊಂಡ್ಬಿಡೋಣ. ನೋಡಿ ಕಡಲೆಬೀಜ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಗೋಡಂಬಿ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಇದನ್ನು ಅದೇ ಬೌಲ್ಗೆ ತಕ್ಕೊಳ್ಳೋಣ. ಈಸಿಯಾಗಿ ಮಾಡ್ಬಿಡ್ಬೋದು. ಪೌಡ್ರು ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಗೊಜ್ಜು. ನೀವು ಕ್ವಾಂಟಿಟಿ ಏನಾದರೂ ಜಾಸ್ತಿ ಬೇಕಂದರೆ ಜಾಸ್ತಿ ಪ್ರಮಾಣ ತೊಗೊಂಡು ಜಾಸ್ತಿ ಮಾಡ್ಕೋಬೋದು. ಕಮ್ಮಿ ಬೇಕಂದರೆ ಇನ್ನೂ ಕಮ್ಮಿ ಪ್ರಮಾಣದಲ್ಲಿ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನನ್ನ ಪ್ರಕಾರಕ್ಕೆ. ನೋಡಿ ಕರೆಕ್ಟಾಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಇದು ತೆಗಿತಾ ಇದ್ದೀನಿ. ನೋಡಿ ಕಡಲೆಬೇಳೆ ಎಲ್ಲ ತೊಗೊಂಡಿದ್ದೀನಿ, ಹುರಿದು ಸಪ್ರೇಟ್ ತೊಗೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ ಸಾಸಿವೆ ಮತ್ತು ಎಳ್ಳು ಹಾಕೋಣ. ಎಣ್ಣೆ ಕಾಯಿರೋದ್ರಿಂದ ವಿತಿನ್ ಸೆಕೆಂಡ್ಗಳಲ್ಲಿ ಕೂಡಿಸ್ಬೇಕು. ಇದು ವೇಟ್ ಮಾಡ್ತೀವಿ. ಮತ್ತು ಮೆಣಸಿನಕಾಯಿ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಆಗಿದೆ ಇಲ್ಲ. ಇವಾಗ ಇದಕ್ಕೆ ಹುಣಸೆಹಣ್ಣು ಗೊಜ್ಜು ಕುದಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಹುಣಸೆಹಣ್ಣು ಮತ್ತು ಒಗ್ಗರಣೆ ಎಲ್ಲ. ನೋಡಿ ಹುಣಸೆಹಣ್ಣು ಮತ್ತು ಒಗ್ಗರಣೆ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಕುದ್ದಿದೆ. ಇವಾಗ ಪೌಡ್ರ್ ಹಾಕೊಂಡ್ಬಿಡೋಣ. ಪೌಡ್ರ್ ಹಾಕ್ಕೊಂಡು ಗಂಟಿಲ್ಲದೆ ತಿರುಗಿಸ್ಕೊಳ್ಳಿ. ಗಂಟಾಗಲ್ಲ, ಪೌಡ್ರು ಮುದ್ದೆ ಇರುತ್ತೆ. ಸ್ವಲ್ಪ ಗಂಟೆಲ್ಲ ಬಿಡಿಸ್ಕೊಂಡಿರಿ ಪೌಡ್ರಲ್ಲಿ. ಇವಾಗ ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಪೌಡ್ರ್ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಆಡಿಸಿದ್ರೆ ತಳ ಎಲ್ಲ ಬಿಟ್ಬಿಡುತ್ತೆ ಇದು. ಇವಾಗ ಅದಕ್ಕೆ ಕರೆಕ್ಟಾಗಿ ಮಾಡ್ಕೋಬೇಕು. ನಂದು ಒಗ್ಗರಣೆ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದು ಸ್ವಲ್ಪ ವಿತಿನ್ ಸೆಕೆಂಡ್ಗಳಲ್ಲಿ ಸ್ವಲ್ಪ ನೋಡಿ ಫೈನಲ್ಲಾಗಿ ಆಗಿದೆ.
ನೋಡಿ ತಳ ಎಲ್ಲ ಬಿಟ್ಟಿದೆ. ಇವಾಗ ಕರೆಕ್ಟಾಗಿ ಆಗಿದೆ. ಒಳ್ಳೆ ಆರಾಮ ಬರ್ತಾ ಐತೆ ನಿಜವಾಗ್ಲೂ. ಬರೀ ಗೊಜ್ಜೆ ತಿನ್ನೋಣ ಅನ್ನಿಸ್ತಾ ಇದೆ. ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ಕಡಲೆಬೀಜ ಉದಿಟ್ಟಿದ್ವಲ್ಲ, ಕಡಲೆಬೀಜ ಸೇರಿಸ್ಕೊಂಬಿಡೋಣ. ಇದನ್ನು ನೀವು ಒಂದು 2-3 ತಿಂಗಳು ಬೇಕಂದರೆ ಸ್ಟೋರ್ ಮಾಡ್ಕೊಬೋದು. ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲೋ ಅಥವಾ ಗಾಜಿನ ಶೀಶನೆಲ್ಲ ಹಾಕೊಂಡ್ರೆ 3-4 ತಿಂಗಳು ಇಟ್ಕೊಂಡ್ರೂ ಏನೂ ಆಗೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೋಡಿ ಫೈನಲ್ ಆಗಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.